ಈ ರಾತ್ರಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಕರೆದಿದ್ರು, ತಾವೆಲ್ಲ ಹೋಗಿದ್ರಿ. ಏನ್ ಸರ್, ಏನ್ ಚರ್ಚೆ ಆಯ್ತು ಸರ್? ನೋಡಿ, ಸತೀಶ್ ಜಾರಕಿಹೊಳಿ ಅವರು ಕಳೆದ ವಾರ ಫಿರೋಜ್ ಸೇಠ್ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮನೆಗೂ ಊಟಕ್ಕೆ ಬನ್ನಿ ಸರ್ ಅಂತ ಹೇಳಿದ್ರು. ಇದು ಯಾವುದೇ ರೀತಿ ಮಹತ್ವ ಕೊಡ್ತಕ್ಕಂಥ ಸಭೆ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರೋಗ್ಯದಲ್ಲಿ ಏರುಪೇರಿತ್ತು. ಅವರು ಮುಂಜಾನೆ ಈಗ ಉತ್ತರ ಕೊಡುವಂಥದ್ದು ಆಗ್ತಾ ಇದೆ. ಅವ್ರು ನಾನು ಹೆಚ್ಚು ಸಮಯ ಇರೋದಿಲ್ಲ ಅಂಥೇಳಿ ಕೇವಲ ಒಂದು 15-20 ನಿಮಿಷ ಮಾತ್ರ ಅವ್ರು ಬಂದು ಅವರು ಕೂತು ನಂತರ ಅವರಲ್ಲಿಂದ ಊಟ ಕೂಡ ಮಾಡಲಿಲ್ಲ, ನಿರ್ಗಮಿಸಿದ್ದಾರೆ. ಅದರಿಂದ ಇದು ಯಾವುದೇ ರೀತಿ ರಾಜಕೀಯ ಲೇಪನ ಅಥವಾ ರಾಜಕೀಯ ಮಹತ್ವ ಕೊಡ್ತಕ್ಕಂಥ ವಿಚಾರ ಅಲ್ಲ ಇದು ಸರ್. ಯಾಕಂದ್ರೆ ಸರ್, ಪ್ರಮುಖವಾಗಿ ಸಿಎಂ ಆಪ್ತ ಬಳಗದವ್ರು ಮಾತ್ರ ಅಲ್ಲಿ ಸೇರಿದ್ರು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಹ್ವಾನ ಇರಲಿಲ್ಲ, ಅವರ ಒಂದು ಬಣದ ಕೆಲವು ನಾಯಕರಿಗೆ ಆಹ್ವಾನ ಇರಲಿಲ್ಲ. ಕೇವಲ ಸಮಾನ ಮನಸ್ಕರ ಒಂದು ಔತಣಕೂಟ ಆಗಿತ್ತು ಅನ್ನೋ ಒಂದು ಮಾತು. ನೋಡಿ, ಎಲ್ಲದರಲ್ಲೂ ನಾವು ತಪ್ಪನ್ನು ಹುಡುಕ್ತಕ್ಕಂಥದ್ದು ಸರಿ ಇಲ್ಲ. ಬರೀ ಮುಖ್ಯಮಂತ್ರಿಗಳ ಆಪ್ತ ಬಳಗ ಅಲ್ಲ, ಸಂಪುಟದ ಸಭೆ ಮುಗಿದ ನಂತರ ಕೇವಲ ಒಂದು 3-4 ಜನ ಮಾತ್ರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿದ್ದ. ಅದು ಯಾರಿಗೇ ಆಗಲಿ ನೀವೇ ಬರಬೇಕು, ನೀವೇ ಬರಬಾರ್ದು ಅಂತಕ್ಕಂಥದ್ದಲ್ಲ. ಇದು ಸಣ್ಣ ಖಾಸಗಿ ಊಟದ ಕಾರ್ಯಕ್ರಮ ಆಗಿದ್ರಿಂದ ಇದು ಬಣ ಮತ್ತೊಂದು ಮಾಧ್ಯಮದವರು ತಾವು ಸೃಷ್ಟಿ ಮಾಡುವಂಥದ್ದು ಬಹುಶಃ ನನಗೂ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಇದರಲ್ಲಿ ಒಂದು ಯಾರ್ಯಾಗರೆ ಒಂದು 5 ಜನ ಸೇರ್ಕೊಂಡು ಊಟ ಮಾಡೋದು ತಪ್ಪು ಅಂತ ಹೇಳ್ಬಿಟ್ರೆ ಇದು ಯಾವ ರೀತಿ ಇದು ಸಮಂಜಸ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು. ಅದರಿಂದ ಇದಕ್ಕೆ ಯಾವುದೇ ರಾಜಕೀಯವಾಗಿ ಇದಕ್ಕೆ ಮಹತ್ವ ಕೊಡ್ತಕ್ಕಂಥ ವಿಚಾರ ಅಲ್ಲ ಸರ್. ಯಾಕಂದ್ರೆ ಸರ್, ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರ ಆಪ್ತರು ಬೆಳಗಾವಿ ಹೊರವಲಯದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಂಬರ್ ಗೇಮ್ ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ನಾವೆಲ್ಲರೂ ಕೂಡ ಸೇರಿದ್ವಿ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನಿಲ್ಲೋದಕ್ಕೆ ಅಂತಾನೆ ಸೇರಿದ್ವಿ ಅಂತ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ್ರು. ನೋಡಿ, ಇಕ್ಬಾಲ್ ಹುಸೇನ್ ಅವ್ರು ಏನ್ ಹೇಳಿದ್ರು ಅನ್ನೋದು ನನಗೆ ಮಾಹಿತಿ ಇಲ್ಲ. ಕಳೆದ ವಾರ ಸಂಪುಟದ ಸಭೆಯ ನಂತರನೇ ಆ ಮೀಟಿಂಗ್ ಕೂಡ ಆಗಿದ್ದು. ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ಆ ಊಟದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಯಾವುದೇ ರೀತಿ ರಾಜಕೀಯ ಚರ್ಚೆ ಇಲ್ಲ. ಖಾಸಗಿ ಕಾರ್ಯಕ್ರಮ, ಸ್ನೇಹಿತರು ಕೆಲವು ಸೇರಿದಂಥ ಸಂದರ್ಭದಲ್ಲಿ ನಾನು ಅಲ್ಲೂ ಹೋಗಿದ್ದೆ. ನಿನ್ನೆ ಇಲ್ಲೂ ನಾನು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೂ ನಾನು ಹೋಗಿದ್ದೆ. ಅದರಿಂದ ಇದು ಯಾವುದೇ ರೀತಿ ಇದರಲ್ಲಿ ಆ ಬಣ ಈ ಬಣ ಅಂತಕ್ಕಂಥದ್ದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಬಣ. ಈ ತರ ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ಏನಾದರೂ ನಡೀತಿದೆಯಾ ಸಿಎಂ ಪರವಾಗಿ? ಇದು ಯಾವುದೇ ರೀತಿ ಶಕ್ತಿ ಪ್ರದರ್ಶನ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿ ಬಲಿಷ್ಠವಾಗಿದೆ. ಏನೇ ವಿಚಾರಗಳಿದ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದು ತೀರ್ಮಾನ ಮಾಡದಂತೆ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಇಬ್ಬರು ನಾಯಕರು ಹೇಳಿದ್ದಾರೆ. ಅದರಿಂದ ಇದಕ್ಕೆ ಯಾವುದೇ ರೀತಿಯಾಗಿ ಬೇರೆ ಬಣ ಮತ್ತೊಂದು ಅದಕ್ಕೆ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಸಂಕ್ರಾಂತಿಗೂ ಮೊದಲೇ ಶುಭ ಸುದ್ದಿ ಬರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಹೇಳ್ತಿದ್ದಾರೆ. ನೋಡಿ, ಈಗ ಯಾರು ನಮ್ಮ ಶಾಸಕ ಮಿತ್ರರು ಕೆಲವರು ಏನು ಅಭಿಪ್ರಾಯ ಹೇಳ್ತಾರೆ, ಬಹುಶಃ ನಾನು ಹೇಳುವಂಥದ್ದು ರಾಜಕಾರಣದಲ್ಲಿ ಇವತ್ತು ನಾವು ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು, ಅದರಲ್ಲೂ ಪಕ್ಷದ ವಿಚಾರದಲ್ಲಿ ನಾವೆಲ್ಲರೂ ಪಕ್ಷದ ಹೈಕಮಾಂಡ್ನ ಆದೇಶದಂತೆ ಪಕ್ಷದ ಹೈಕಮಾಂಡ್ ನಮಗೇನು ಪಕ್ಷದ ಬಿ ಫಾರ್ಮ್ ಅನ್ನು ಕೊಟ್ಟು ಪಕ್ಷದ ಚಿಹ್ನೆಯನ್ನು ಕೊಟ್ಟು ನಾವಿವತ್ತು ಶಾಸಕರು ಅಥವಾ ಮಂತ್ರಿಗಳಾಗಿದ್ದೇವೆ. ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ರೀತಿ ಅಥವಾ ಪಕ್ಷಕ್ಕೆ ಅದರ ಪ್ರತಿಷ್ಠೆಗೆ ಹಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವ್ಯಾರು ಹೇಳಿಕೆಗಳನ್ನು ಕೊಡುವಂಥದ್ದು ಸೂಕ್ತ ಅಲ್ಲ. ಸೊ ಇದಿಷ್ಟು ಎಂ.ಸಿ. ಸುಧಾಕರ್ ಮಾತು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಕೂಡಿ, ಪವರ್ ಟಿವಿ.